ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತೊಂದು ಖಾರ ಇಷ್ಟಪಡೋರಿಗೆ ಒಂದು ಸೂಪರಾಗಿರುವಂಥ ನಾರ್ತ್ ರೆಸಿಪಿ ತಂದಿದ್ದೀನಿ. ಅಂದರೆ ನಾರ್ತ್ ಕಡೆ ಉತ್ತರ ಕರ್ನಾಟಕ ಇರ್ಬೋದು ಅಥವಾ ಮಹಾರಾಷ್ಟ್ರ, ರಾಜಸ್ಥಾನ ಕಡೆ ಎಲ್ಲ ಮೆಣಸಿನ್ಕಾಯಿ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದೇ ಥರ ಒಂದು ರೆಸಿಪಿ ತಂದಿದ್ದೀನಿ, ದಹಿ ಮಿರ್ಚಿ ಅಂತ. ತುಂಬಾ ಸೂಪರಾಗಿರುತ್ತೆ. ವಿಂಟರ್ ಸ್ಪೆಷಲಾಗಿ ಖಾರವಾಗಿ ಚಪಾತಿ ಜೊತೆ ತಿನ್ನೋದಕ್ಕೆ. ನೀವು ಕೂಡ ಟ್ರೈ ಮಾಡಿ. ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ, ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಇಲ್ಲಿ ನಾನು 1 ಕಪ್ ಆಗೋಷ್ಟು ಮೊಸರು ತಗೊಂಡಿದ್ದೀನಿ. ಅದಕ್ಕೆ 1 ಟೀ ಸ್ಪೂನ್ ಧನಿಯಾ ಪುಡಿ, ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಆಲ್ರೆಡಿ ಮೆಣಸಿನ್ಕಾಯಿ ರೆಸಿಪಿ ಮಾಡ್ತಾ ಇರೋದು. ಮತ್ತು ಅದಕ್ಕೆ ಖಾರದ ಪುಡಿ ಏನು ಬೇಕಾಗಿಲ್ಲ, ಕಲರು ಮತ್ತು ಮೈಲ್ಡ್ ಫ್ಲೇವರ್ಗೋಸ್ಕರ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ನಾರ್ಮಲ್ ಖಾರದ ಪುಡಿನೇ ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಂದರೆ ಅರಿಶಿನ ಪುಡಿನೂ ಹಾಕ್ಕೊಳ್ಳಿ, ನಾನು ಮಧ್ಯದಲ್ಲಿ ಹಾಕ್ತೀನಿ. ನೀವು ಬೇಕಂದರೆ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೋಬೋದು. ಇಲ್ಲಿ ನಾನು ಮೆಣಸಿನ್ಕಾಯಿ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ಇದು ಖಾರ ಕಡಿಮೆ ಇರುವಂಥ ಮೆಣಸಿನ್ಕಾಯಿ. ಅಂದರೆ ಬೀಜ ಕಡಿಮೆ ಇರುತ್ತೆ, ಖಾರನೂ ಕಡಿಮೆ ಇರುತ್ತೆ, ಕಲರ್ ಸ್ವಲ್ಪ ವೈಟಾಗಿರುತ್ತೆ. ನೀವು ತುಂಬ ಖಾರ ತಿಂತೀರಂದರೆ ನಾರ್ಮಲ್ ಮೆಣಸಿನ್ಕಾಯಿನೇ ಯೂಸ್ ಮಾಡ್ಕೋಬೋದು. ಇಲ್ಲಿ ನನಗೆ ಈ ಥರ ಮೆಣಸಿನ್ಕಾಯಿ ಸಿಕ್ಕಿದೆ. ಇದನ್ನು ಬಜ್ಜಿಗೆಲ್ಲ ಯೂಸ್ ಮಾಡ್ತಾರೆ ಉತ್ತರ ಕರ್ನಾಟಕ ಕಡೆ. ಸೊ ಆ ಥರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಬೇಕಂದರೆ ನಾರ್ಮಲ್ ಮೆಣಸಿನ್ಕಾಯಿನೇ ತೊಗೋಬೋದು. ಇದನ್ನು ನಾನು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. ನಾನಿಲ್ಲಿ ಒಂದು 2-3 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ, ಇದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಸೋಂಕಾಳು ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಬೇಕಂದರೆ ಇದಕ್ಕೆ ನಿಮಗೆ ನಾರ್ತ್ ಇಂಡಿಯನ್ ಸ್ಪೆಷಲ್ ಫ್ಲೇವರೇ ಬೇಕಂದರೆ ಅಜ್ವೈನು ಮತ್ತು ಕಲ್ಲೊಂಜಿ ಅಂತ ಸೀಡ್ಸ್ ಬರುತ್ತೆ, ಬ್ಲ್ಯಾಕ್ ಕಲರ್ದು, ಈರುಳ್ಳಿ ಸೀಡ್ಸ್ ಅಂತಲೂ ಕರೀತಾರೆ, ಅದು ಸಹ ಹಾಕ್ಕೋಬೋದು ನಿಮಗೆ ಫ್ಲೇವರೆಲ್ಲ ಬೇಕಂದರೆ. ನಾನು ಜಸ್ಟ್ ಸಾಸಿವೆ, ಜೀರಿಗೆ, ಸೋಂಕಾಳು ಹಾಕ್ಕೊಂಡು ಫ್ರೈ ಮಾಡಿ ಇವಾಗ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಬಟ್ಟೆನಲ್ಲಿ ಒರೆಸಿ ಆನಂತರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ ಮೇಲೆ ಮಿಕ್ಸ್ ಮಾಡದೆ ಕೈ ತೊಳ್ಕೊಳ್ಳಿ. ಮರ್ತೋಗಿ ಮುಖನ ಏನಾದರೂ ಉಜ್ಕೊಂಡ್ರೆ ನಿಮಗೆ ಖಾರ ಗೊತ್ತಾಗ್ಬಿಡುತ್ತೆ. ಸೊ ನಿಮಗೆ ಸುಮ್ಮನೆ ತಮಾಷೆಗಿರಲಿ ಅಂತ ಹೇಳ್ತಾ ಇದ್ದೀನಿ. ಆದರೆ ಕಟ್ ಮಾಡಿದ ಮೇಲೆ ಕೈ ವಾಶ್ ಮಾಡ್ಕೊಳ್ಳಿ. ಇವಾಗ ನೋಡ್ತಾ ಇರ್ಬೋದು, ಮೆಣಸಿನ್ಕಾಯಿ ಹಾಕಿ ಒಂದು 2-3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಮತ್ತು ಮೆಣಸಿನ್ಕಾಯಿ ಬೆಂದಂಗೆ ಆಗಬೇಕು. ಮತ್ತು ಬೇಯ್ದಿರೋಕ್ಕೆ ಮುಂಚೆನೇ ನೀವು ಮೊಸರು ಹಾಕಕ್ಕೆ ಹೋದರೆ ಖಾರ ಅನ್ನೋದು ಜಾಸ್ತಿ ಉಳ್ಕೊಂಬಿಡುತ್ತೆ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಒಂದು 2-3 ನಿಮಿಷ. ಆಲ್ರೆಡಿ ಮೆಣಸಿನ್ಕಾಯಲ್ಲಿ ನಾನು ಒಂದು 2-3 ಥರ ರೆಸಿಪಿ ಹಾಕಿದ್ದೀನಿ. ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡಿ. ಇವಾಗ ನೋಡ್ತಾ ಇರ್ಬೋದು, ಇದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಫಸ್ಟು ಉಪ್ಪು ಹಾಕಿದ್ರೆ ನಿಮಗೆ ಬೇಗನೆ ಮೆಣಸಿನ್ಕಾಯಿ ಸೀದೋಗೋ ಚಾನ್ಸಸ್ ಬರುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡೋವಾಗ. ಸ್ವಲ್ಪ ಫ್ರೈ ಆಗಿ ಕಲರ್ ಚೇಂಜ್ ಆದಮೇಲೆ ಉಪ್ಪು ಹಾಕ್ಕೊಳ್ಳಿ. ಆನಂತರ ಮೊಸರು ಹಾಕೋವಾಗ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ. ಸಿಮ್ಮಲ್ಲಿ ಇಟ್ಕೊಂಡು ಒಂದು ಸಾರಿ ಮಿಕ್ಸ್ ಮಾಡಿದ ಮೇಲೆ ಆನಂತರ ಸ್ಟವ್ನ ಮೀಡಿಯಮ್ ಫ್ಲೇಮ್ಗೆ ತೊಗೊಬರ್ಬೇಕಾಗುತ್ತೆ. ಸೊ ಯಾವಾಗೂ ಕೆಲವೊಂದು ರೆಸಿಪಿಗಳಿಗೆ ಹಿಂಗೆ ಮಾಡಬೇಕು. ಸೊ ಮೊಸರು ಹಾಕೋವಾಗ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ. ಮಿಕ್ಸ್ ಮಾಡಿದ ಮೇಲೆ ಆನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಒಂದು 2-3 ನಿಮಿಷ ಪೂರ್ತಿ ಮೆಣಸಿನ್ಕಾಯಿ ಸಾಫ್ಟ್ ಆಗೋವರೆಗೂ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಮತ್ತು ನಾವು ಹಾಕಿರೋವಂಥ ಮಸಾಲೆ, ಮೊಸರು ಅದೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗಿ ಎಣ್ಣೆ ರಿಲೀಸ್ ಆಗಿ ನಮಗೆ ಒಂದು ಪಲ್ಯ ಥರ ಆಗಬೇಕು. ಇವಾಗ ನೋಡ್ತಾ ಇರ್ಬೋದು, ನಾನು ಮಧ್ಯದಲ್ಲಿ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಸ್ಟಾರ್ಟಿಂಗಲ್ಲೇ ಮೊಸರಲ್ಲೇ ಹಾಕ್ಕೋಬೋದು. ಇವಾಗ ಇದನ್ನು ನಮ್ಮ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಒಂದು 2-3 ನಿಮಿಷ ಫ್ರೈ ಮಾಡಿದ ಮೇಲೆ ನಮ್ಗೆ ಬೇಕಾಗಿರೋ ಥರ ರೆಸಿಪಿ ರೆಡಿಯಾಗಿದೆ. ಇವಾಗ ನೋಡ್ತಾ ಇರ್ಬೋದು, ಮೆಣಸಿನ್ಕಾಯಿ ಎಲ್ಲ ಸಾಫ್ಟಾಗಿರುತ್ತೆ. ತಿನ್ನೋದಕ್ಕಂತೂ ಸಖತ್ತಾಗಿತ್ತು. ನಾನು ಚಪಾತಿ ಜೊತೆಗೆ ತಿಂದಿದ್ದು. ಚಪಾತಿ ರೋಟಿ ಜೊತೆಗೆ ಸೂಪರಾಗಿರುತ್ತೆ. ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಮೆಣಸಿನ್ಕಾಯಿ ಎಲ್ಲ ಖಾರ ಇಷ್ಟಪಡೋರಿಗೆ ಈ ರೆಸಿಪಿನ ಮಾಡಿಕೊಡಿ. ಗೊತ್ತೇ ಆಗೋದಿಲ್ಲ, ಅಷ್ಟು ಖಾರನೇ ಇರೋದಿಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ. ನೀವು ಟ್ರೈ ಮಾಡಿ ಯಾವ ಥರ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂದರೆ ಜಾಸ್ತಿ ಲೈಕ್ ಮಾಡಿ, ಶೇರ್ ಮಾಡಿ, ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.